ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಸಹಿತ ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಯಾವುದು? ಈ ಒಂದು ಅಪ್ಲಿಕೇಶನ್ಗೆ ಸ್ವತಃ ಫೇಮಸ್ ಕ್ರಿಕೆಟಿಗರ್ ಆದಂತಹ ವಿರಾಟ್ ಕೊಹ್ಲಿ ಅವರು ಈ ಒಂದು ಅಪ್ಲಿಕೇಶನ್ಗೆ ಬ್ರಾಂಡ್ ಅಂಬಾಸಿಡರ್ ಆಗಿರುವಂಥದ್ದು. ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಯಾವುದು? ಈ ಒಂದು ಅಪ್ಲಿಕೇಶನ್ ಮುಖಾಂತರ ಯಾವ ರೀತಿಯಾಗಿ ಈಸಿಯಾಗಿ ನೀವು ಇಲ್ಲಿ ಒಳ್ಳೆ ದುಡ್ಡು ಅಂಬೋದು ಗಳಿಸ್ಕೋಬೋದು. ಹಾಗಾದರೆ ಈ ಅಪ್ಲಿಕೇಶನ್ ಯಾವುದು? ನಿಮ್ಮ ಮನೆಯಲ್ಲಿ ಏನಾದ್ರು ತುಂಬ ಕಷ್ಟ ಇದೆನಾ? ನಿಮ್ಮ ಕೈಯಲ್ಲಿ ಮೊಬೈಲ್ ಮತ್ತು ಇಂಟರ್ನೆಟ್ ಒಂದು ಇದ್ರೆ ಸಾಕು, ಈ ಒಂದು ಅಪ್ಲಿಕೇಶನ್ ಮುಖಾಂತರ ಈಸಿಯಾಗಿ ಒಳ್ಳೆ ದುಡ್ಡು ಅಂಬೋದು ಈಸಿಯಾಗಿ ಜಸ್ಟ್ ನೀವು ಫೋನ್ನ ಯೂಸ್ ಮಾಡ್ಕೊತ ಒಳ್ಳೆ ದುಡ್ಡು ಅಂಬೋದು ಈ ಒಂದು ಅಪ್ಲಿಕೇಶನ್ ಮುಖಾಂತರ ಈಸಿಯಾಗಿ ಗಳಿಸ್ಕೋಬೋದು. ಅದು ಯಾವ ರೀತಿ ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ, ಅದನ್ನು ತಿಳ್ಕೊಳ್ಳೋ ಅವಶ್ಯಕತೆ ಇರೋರು ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡೋ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥ ಅಪ್ಲಿಕೇಶನ್ ಬಂದುಬಿಟ್ಟು ಸ್ಪಿನ್ ಟು ವಿನ್ ಅಂತೇಳಿ ನೋಡ್ಬೋದು. ಈ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು 4.4 ಸ್ಟಾರ್ ರೇಟಿಂಗ್ ಇದೆ ಮತ್ತು 5 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇವೆ. ಎಲ್ಲರೂ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಪನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಸೈನ್ ಅಪ್ ಮಾಡ್ಕೋಬೇಕಾಗುತ್ತೆ. ನೀವು ಇಲ್ಲಿ ನಿಮ್ಮ ನೇಮು, ನಿಮ್ಮ ಮೊಬೈಲ್ ನಂಬರ್ನ ಹಾಕೊಂಡು ಸೈನ್ ಅಪ್ ಮಾಡ್ಕೊಂಡು OTP ವೆರಿಫೈ ಮಾಡ್ಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಎಲ್ಲರೂ ಲಾಗಿನ್ ಮಾಡಿದ ನಂತರ ನಿಮಗೆ ಈ ರೀತಿ ಅಂತ ಒಂದು ಇಂಟರ್ಫೇಸ್ ಬರುವಂಥದ್ದು ನೋಡ್ಬೋದು. ನಿಮಗೆ ಇಲ್ಲಿ 4 ಥರ ಅಂತ ಒಂದು ಅರ್ನಿಂಗ್ ಆಪ್ಷನ್ ಸಿಗುತ್ತೆ. ಮೊದಲನೇದು ಬಂದುಬಿಟ್ಟು ಸ್ಪಿನ್ ಆ್ಯಂಡ್ ವಿನ್ ಅಂತೇಳಿ, ಎರಡನೇದು ಬಂದುಬಿಟ್ಟು ಸ್ಕ್ರಾಚ್ ಕಾರ್ಡ್ ಅಂತೇಳಿ, ಮೂರನೇದು ಬಂದುಬಿಟ್ಟು ಮ್ಯಾಚ್ ಕ್ವಿಜ್ ಆ್ಯಂಡ್ ಆನ್ಸರ್ ಇರುತ್ತೆ, ನಾಲ್ಕನೇದು ಬಂದುಬಿಟ್ಟು ನಿಮಗೆ ಇಲ್ಲಿ ಬಿಗ್ಗೆಸ್ಟ್ ಸ್ಪಿನ್ ಅಂಬೋದು ಈ ಒಂದು ಅಪ್ಲಿಕೇಶನಲ್ಲಿ ಇರುತ್ತೆ. ಈಗ ನಾನು ಒಂದೊಂದು ತೋರಿಸ್ತಾ ಹೋಗ್ತೀನಿ. ಮೊದಲನೇದು ಬಂದುಬಿಟ್ಟು ಸ್ಪಿನ್ ಆ್ಯಂಡ್ ವಿನ್ ಬಗ್ಗೆ ತಿಳಿಸ್ಕೊಡ್ತೀನಿ, ಎರಡನೇದು ಬಂದುಬಿಟ್ಟು ಸ್ಕ್ರಾಚ್ ಕಾರ್ಡ್ ಬಗ್ಗೆ ತಿಳಿಸ್ಕೊಡ್ತೀನಿ, ಮೂರನೇದು ಬಂದುಬಿಟ್ಟು ಮ್ಯಾಚ್ ಕ್ವಿಜ್ ಆ್ಯಂಡ್ ಆನ್ಸರ್ ಬಗ್ಗೆ ತಿಳಿಸ್ಕೊಡ್ತೀನಿ, ನಾಲ್ಕನೇದು ಬಂದುಬಿಟ್ಟು ನಿಮಗೆ ಬಿಗ್ಗೆಸ್ಟ್ ಸ್ಪಿನ್ ಬಗ್ಗೆ. ಈ ಒಂದು ಅಪ್ಲಿಕೇಶನ್ ಮುಖಾಂತರ ಯಾವ ರೀತಿಯಾಗಿ ಕಾಯಿನ್ಸ್ನ ಗಳಿಸ್ಕೊಂಡು ಒಳ್ಳೆ ದುಡ್ಡು ಅಂಬೋದು ಈಸಿಯಾಗಿ ಗಳಿಸ್ಕೋಬೋದು ಅನ್ನೋದನ್ನು ಸಹಿತ ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಎಲ್ಲರೂ ಮೊದಲನೇದಾಗಿ ಸ್ಪಿನ್ ಆ್ಯಂಡ್ ವಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರೂ ಸ್ಪಿನ್ ಆ್ಯಂಡ್ ವಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಈ ರೀತಿ ಅಂತ ಒಂದು ಇಂಟರ್ಫೇಸ್ ಬರುವಂಥದ್ದು ನೋಡ್ಬೋದು. ನಿಮಗೆ ಈ ರೀತಿಯಾಗಿ ಸ್ಪಿನ್ ಮಾಡಬೇಕಾಗತ್ತೆ. ನೋಡ್ಬೋದು ಈಗ 179 ಇತ್ತು, 178 ಸ್ಪಿನ್ ಆಗಿದೆ. ನೋಡ್ಬೋದು ಈಗ ಯಾಡ್ ಮನಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಈ ರೀತಿಯಾಗಿ ಮನಿಯಲ್ಲಿ ಮೇಲ್ಗಡೆ ಯಾಡ್ ಆಗ್ತಾ ಹೋಗುತ್ತೆ. ನೋಡ್ಬೋದು ಈಗ 153 ಇದೆ. ಎಷ್ಟು ಬರುತ್ತೆ ಅಂತ ನೀವೇ ಗೆಸ್ ಮಾಡ್ಕೊಳ್ಳಿ. ನೋಡ್ಬೋದು ನನಗೆ ಈಗ 9 ಕಾಯಿನ್ಸ್ ಅಂತ ಬಂತು. ನೋಡ್ಬೋದು 169 ಆಯಿತು, 162 ಆಯಿತು. ಈಗ ಮತ್ತೆ ಸ್ಪಿನ್ ಮಾಡಿದ್ದೀನಿ, ಥರ್ಡ್ ಸ್ಪಿನ್ನು. ನಾ 5 ಸ್ಪಿನ್ ಮಾಡಿ ತೋರಿಸ್ತೀನಿ, ಯಾಕಂದರೆ ಎಲ್ಲ ಸ್ಪಿನ್ ಮಾಡ್ಕೊತ ಕುಂತ್ರೆ ಫುಲ್ಲು ಲೆಂತ್ ಆಗುತ್ತೆ ವಿಡಿಯೋ, ಅದಕ್ಕೋಸ್ಕರ. ನೋಡ್ಬೋದು ಮತ್ತೆ ನಾನೀಗ ಇನ್ನೊಂದು ಸ್ಪಿನ್ ಮಾಡಿ ತೋರಿಸ್ತೀನಿ. ನೀವೇ ಗೆಸ್ ಮಾಡ್ಕೊಂಡು ಎಷ್ಟು ಬರುತ್ತೆ ಅಂತ ನೀವು ಇಲ್ಲಿ ಗೆಸ್ ಮಾಡ್ಕೊಳ್ಳಿ. ಇದೊಂದು ಬಂದುಬಿಟ್ಟು ಲಾಸ್ಟ್ ಸ್ಪಿನ್ ಆಗಿದೆ. ಎಷ್ಟು ಬರುತ್ತೆ ಅಂತ ನೀವೇ ಗೆಸ್ ಮಾಡಿಕೊಂಡು ಕಮೆಂಟಲ್ಲಿ ನೀವು ಎಂಟ್ರಿ ಮಾಡ್ಕೊಳ್ಳಿ. ಎಲ್ಲರೂ ನೋಡ್ಬೋದು ಈಗ ಯಾಡ್ ಮನಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಾಕು, ಇಲ್ಲಿ ಯಾಡ್ ಆಗ್ತಾ ಹೋಗುತ್ತೆ. ಈಗ ಸ್ಪಿನ್ ಆ್ಯಂಡ್ ವಿನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ಮ್ಯಾಚ್ ಕ್ವಿಜ್ ಆ್ಯಂಡ್ ಆನ್ಸರ್ ಬಗ್ಗೆ ಹೇಳ್ಕೊಡ್ತೀನಿ. ಅದೇ ರೀತಿಯಾಗಿ ಸ್ಕ್ರಾಚ್ ಕಾರ್ಡ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ಬ್ಯಾಕ್ ಬನ್ನಿ. ಎಲ್ಲರೂ ಬಂದ ನಂತರ ಇಲ್ಲಿ ಕೆಳಗಡೆ ಬಂದುಬಿಟ್ರೆ ಸ್ಕ್ರಾಚ್ ಕಾರ್ಡ್ ಅಂತಿದೆ ಎರಡನೇದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರೂ ಬಂದುಬಿಟ್ಟು ನೋಡ್ಬೋದು ಈ ರೀತಿಯಾಗಿ ಸ್ಕ್ರಾಚ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸ್ಕ್ರಾಚ್ ಮಾಡ್ಕೊಳ್ಳಿ. ನೋಡ್ಬೋದು ನನಗೆ 7 ಕಾಯಿನ್ಸ್ ಅಂಬೋದು ಬಂತು. ಈ ರೀತಿಯಾಗಿ ಯಾಡ್ ಮನಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಬೋದು ಈ ರೀತಿಯಾಗಿ ಮತ್ತೆ ಸ್ಕ್ರಾಚ್ ಕಾರ್ಡ್ ಮೇಲೆ ಮತ್ತೆ ಸ್ಕ್ರಾಚ್ ಮಾಡ್ಕೊಳ್ಳಿ. ಸ್ಕ್ರಾಚ್ ಕಾರ್ಡ್ನ ಈ ರೀತಿಯಾಗಿ ಮತ್ತೆ 18 ಕಾಯಿನ್ಸ್ ಬಂತು. ಮತ್ತೆ ಯಾಡ್ ಮನಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಸ್ಕ್ರಾಚ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೋಡ್ಬೋದು ಈ ರೀತಿಯಾಗಿ ನಿಮಗೆ ಆಫರ್ ಕೂಡ ಬರ್ತಾ 25 ಕಾಯಿನ್ಸ್ ಅಂಬೋದು ಬಂತು. ಯಾಡ್ ಮನಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಸ್ಕ್ರಾಚ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಈ ರೀತಿಯಾಗಿ ಸ್ಕ್ರಾಚ್ ಮಾಡ್ಕೊಳ್ಳಿ. ಎಲ್ಲರೂ ನೋಡ್ಬೋದು ಈ ರೀತಿಯಾಗಿ ನಿಮಗೆ ಇಲ್ಲಿ ಕಾಯಿನ್ಸ್ ಅಂಬೋದು ಬರುತ್ತೆ. ಕಾಯಿನ್ಸ್ನ ನೀವು ಇಲ್ಲಿ ಯಾಡ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಮತ್ತೆ ಸ್ಕ್ರಾಚ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸ್ಕ್ರಾಚ್ ಕಾರ್ಡ್ ಅಂಬೋದು ಬರುತ್ತೆ. ಈ ರೀತಿಯಾಗಿ ನೀವು ಇಲ್ಲಿ ಸ್ಕ್ರಾಚ್ ಮಾಡ್ಕೊಂಡ್ರೆ ಸಾಕು, ನಿಮ್ಗೆ ಇಲ್ಲಿ ಪಾಯಿಂಟ್ಸ್ ಅಂಬೋದು ಯಾಡ್ ಆಗುತ್ತಾ ಹೋಗುತ್ತೆ. ಇದೊಂದು ಸ್ಕ್ರಾಚ್ ಕಾರ್ಡ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಬ್ಯಾಕ್ ಬನ್ನಿ. ಎಲ್ಲರೂ ಮ್ಯಾಚ್ ಕ್ವಿಜ್ ಆ್ಯಂಡ್ ಆನ್ಸರ್ ಬಗ್ಗೆ ಹೇಳ್ಕೊಡ್ತೀನಿ ನಿಮಗೆ. ಬಂದುಬಿಟ್ಟು ನಿಮಗೆ ಇಲ್ಲಿ ಮ್ಯಾಚ್ ಕ್ವಿಜ್ ಆ್ಯಂಡ್ ಆನ್ಸರ್ ಅಂತಿದ್ದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರೂ ನಿಮಗೆ ಈ ರೀತಿಯಾಗಿ ಕ್ವಶನ್ ಇರುತ್ತೆ. 7 + 9 ಎಷ್ಟು? ಇಲ್ಲಿ ಆನ್ಸರ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. 16 ಅಂತ ನೀವು ಇಲ್ಲಿ ಎಂಟ್ರಿ ಮಾಡಿಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಿಕೊಂಡು ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ನಿಮಗೆ ಇಲ್ಲಿ ಕಾಯಿನ್ಸ್ ಅಂಬೋದು ಸಿಗುತ್ತೆ. ಈಗ 20 + 82 ಎಷ್ಟು? 102 ಅಂತ ಎಂಟ್ರಿ ಮಾಡಿಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಿಕೊಂಡು ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ನಿಮಗೆ ಇಲ್ಲಿ ಕಾಯಿನ್ಸ್ ಅಂಬೋದು ಸಿಗ್ತಾ ಹೋಗುತ್ತೆ. ನೋಡ್ಬೋದು ಮತ್ತೆ ಈ ರೀತಿಯಾಗಿ ನೋಡ್ಬೋದು ಇದೆಷ್ಟು? 40 + 79 119. ಈ ರೀತಿಯಾಗಿ ಡನ್ ಮೇಲೆ ಕ್ಲಿಕ್ ಮಾಡಿಕೊಂಡು ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ನಿಮಗೆ ಇಲ್ಲಿ ಕಾಯಿನ್ಸ್ ಅಂಬೋದು ಈಸಿಯಾಗಿ ಯಾಡ್ ಆಗುತ್ತಾ ಹೋಗುತ್ತೆ. ಕ್ವಿಜ್ ಆ್ಯಂಡ್ ಆನ್ಸರ್ನ ನೀವು ಇಲ್ಲಿ ಸಾಲ್ವ್ ಮಾಡೋದರ ಮುಖಾಂತರ ನೀವು ಇಲ್ಲಿ ಒಳ್ಳೆ ಕಾಯಿನ್ಸ್ ಮೂಲಕ ಒಳ್ಳೆ ದುಡ್ಡು ಅಂಬೋದು ಈಸಿಯಾಗಿ ಗಳಿಸ್ಕೋಬೋದು. ಅದೇ ರೀತಿಯಾಗಿ ಮತ್ತೆ ಬ್ಯಾಕ್ ಬನ್ನಿ. ಎಲ್ಲರೂ ಈಗ ನಾನು ನಿಮಗೆ 3 ಆಪ್ಷನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಈಗ ನಾಲ್ಕನೇದು ಬಂದುಬಿಟ್ಟು ಬಿಗ್ಗೆಸ್ಟ್ ಸ್ಪಿನ್ ಅಂತ ತಿಳಿಸ್ಕೊಟ್ಟಿನಿ. ಬಿಗ್ಗೆಸ್ಟ್ ಸ್ಪಿನ್ ಅಂದರೆ ನಿಮಗೆ ಇಲ್ಲಿ 100+ ಕಾಯಿನ್ಸ್ ಅಂಬೋದು ಬರುತ್ತೆ. ಅಂದರೆ ನಿಮ್ಗೆ ಇಲ್ಲಿ ಡೈಲಿ 3 ಟೈಮ್ಸ್ ಇರುತ್ತೆ. ಈಗ ಎಲ್ಲರೂ ಬಿಗ್ಗೆಸ್ಟ್ ಸ್ಪಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲ ಈಗ ನಾನು ಹೇಳಿದ್ನಲ್ಲ ಮೊದಲಿಗೆ, ಈಗ ಸ್ಪಿನ್ ಮಾಡ್ಕೊಳ್ಳಿ. ಡೈಲಿ 3 ಟೈಮ್ಸ್ ಅಂತ ಇರುತ್ತೆ. ಅಂದರೆ ನಿಮ್ಗೆ ಇಲ್ಲಿ ಕಾಯಿನ್ಸ್ ಅಂಬೋದು ಸ್ವಲ್ಪ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಇದಕ್ಕೆ ಬಿಗ್ಗೆಸ್ಟ್ ಸ್ಪಿನ್ ಅಂತಾರೆ. ನೋಡ್ಬೋದು ಈಗ 200 ಕಾಯಿನ್ಸ್ ಬಂತು. ಈಗ ಯಾಡ್ ಮನಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಸ್ಪಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೈಲಿ ಬಂದುಬಿಟ್ಟು ನಿಮ್ಗೆ ಇಲ್ಲಿ 3 ಟೈಮ್ಸ್ ಅಂಬೋದು ಇರುತ್ತೆ. ಬಿಗ್ಗೆಸ್ಟ್ ಸ್ಪಿನ್ ಬಂದುಬಿಟ್ಟು ಮತ್ತೆ 100 ಕಾಯಿನ್ಸ್ ಬಂತು. ಮತ್ತೆ ಯಾಡ್ ಮನಿ ಮೇಲೆ ಮತ್ತೆ ಸ್ಪಿನ್, ಲಾಸ್ಟ್ ಸ್ಪಿನ್ ಎಷ್ಟು ಬರುತ್ತೆ ಅಂತ ನೀವೇ ಗೆಸ್ ಮಾಡಿ
ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಎಲ್ಲರೂ ನೋಡ್ಬೋದು ನನಗೆ ಎಷ್ಟು ಕಾಯಿನ್ಸ್ ಬರುತ್ತೆ ಅಂತ ನೋಡ್ಬೋದು. ನನಗಿಲ್ಲಿ 500 ಕಾಯಿನ್ಸ್ ಅಂಬೋದು ಬಂತು. ಟೋಟಲ್ ನಾನು ವೀಡಿಯೋದಲ್ಲಿ ನಿಮಗೆ 1129 ಕಾಯಿನ್ಸ್ ಅಂಬೋದು ಅರ್ನ್ ಮಾಡಿದ್ದೀನಿ. ಇದ್ರ ಮೂಲಕ ಸಹಿತ ನೀವಿಲ್ಲಿ ಒಳ್ಳೆ ದುಡ್ಡು ಅಂಬೋದು ಈಸಿಯಾಗಿ ಗಳಿಸ್ಕೋಬೋದಾಗಿದೆ. ಈಗ ಅಪ್ಲಿಕೇಶನ್ ಬಗ್ಗೆ ನಾನು ಈ ಒಂದು ಅಪ್ಲಿಕೇಶನಲ್ಲಿ 4 ಥರದಂಥ ನಿಮಗೆ ಅರ್ನಿಂಗ್ ಆಪ್ಷನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ನೋಡ್ಬೋದು, ಈಗ ಎಲ್ಲರೂ ಸೆಟ್ಟಿಂಗ್ಗೆ ಬನ್ನಿ. ಎಲ್ಲರೂ ರೆಫರಲ್ ಅರ್ನಿಂಗ್ ಸಹಿತ ಒಳ್ಳೆ ದುಡ್ಡು ಅಂಬೋದು ಮಾಡ್ಕೋಬೋದು. ನಿಮಗೆ ಇಲ್ಲಿ ಡೈಲಿ ರೆಫರಲ್ ಅರ್ನಿಂಗ್ ಬಂದುಬಿಟ್ಟು 500 ಫ್ರೀ ರೀಚಾರ್ಜ್ ಅಂಬೋದು, ಪೇಟಿಎಮ್ ಕ್ಯಾಶ್ ಬ್ಯಾಕ್ ಅಂಬೋದು ಈ ಒಂದು ಅಪ್ಲಿಕೇಶನ್ ಮುಖಾಂತರ ಸಿಗುತ್ತೆ. ಆನ್ಲೈನ್ ಪ್ಲಾಟ್ಫಾರ್ಮ್ ಅಂದರೆ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ರೆಫರ್ ಮಾಡಿಕೊಂಡು ಒಳ್ಳೆ ದುಡ್ಡು ಅಂಬೋದು ಈ ಒಂದು ಅಪ್ಲಿಕೇಶನ್ ಮುಖಾಂತರ ಈಸಿಯಾಗಿ ಮಾಡ್ಕೋಬೋದಾಗಿದೆ. ಎಲ್ಲರೂ ಅಪ್ಲಿಕೇಶನ್ ಬಗ್ಗೆ ಎಲ್ಲರೂ ತಿಳ್ಕೊಡ್ರಲ್ಲ ಯಾವ ರೀತಿಯಾಗಿ ವಿತ್ಡ್ರಾ ಅಂತ ಹೇಳ್ಬಿಡ್ತೀನಿ ನಿಮಗೆ. ವ್ಯಾಲೆಟ್ ಬ್ಯಾಲೆನ್ಸ್ ಮೇಲೆ ಬಂದು ನೀವು ಇಲ್ಲಿ ವಿತ್ಡ್ರಾ ಪೇಔಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರೂ ಟ್ರಾವಲ್ ಬಂದುಬಿಟ್ಟು ಪಾಯಿಂಟ್ ವಿತ್ ಟ್ರಾವಲ್ ಮತ್ತು ಇನ್ಕಮ್ ವಿತ್ ಟ್ರಾವಲ್ ಅಂತ ಬರುತ್ತೆ. ಅಂದರೆ ನಿಮಗೆ ಇಮಿಡಿಯೇಟ್ ಆಗಿ ಬರೋದಿಲ್ಲ. 5 to 7 ಡೇಸ್ ನಿಮಗೆ ಇಲ್ಲಿ ಟೈಮ್ ಅಂಬೋದು ಹಿಡಿಯುತ್ತೆ. ಎಲ್ಲರೂ ಇನ್ಕಮ್ ವಿತ್ ಡ್ರಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರೂ ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಮಿನಿಮಮ್ ವಿತ್ ಡ್ರಾ ಬಂದುಬಿಟ್ಟು 200 ರೂಪೀಸ್ ಇರುತ್ತೆ. ನೋಡ್ಬೋದು, ನೀವು ಇಲ್ಲಿ ಅಮೌಂಟ್ನ ಎಂಟ್ರಿ ಮಾಡಿಕೊಂಡು 200 ರೂಪೀಸ್ ಆದಮೇಲೆ ನೀವು ವಿತ್ ಡ್ರಾ ಮನಿ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು. ನೀವು ಇಲ್ಲಿ UPI ಮುಖಾಂತರನಾಗಲಿ ಅಥವಾ ಫೋನ್ಪೇ ಮುಖಾಂತರನಾಗಲಿ ಈಸಿಯಾಗಿ ಅಮೌಂಟ್ ಅಂಬೋದು ವಿತ್ ಡ್ರಾ ಮಾಡ್ಕೋಬೋದಾಗಿದೆ. ನನ್ನ ಜಸ್ಟ್ ವೀಡಿಯೋ ಮಾಡ್ತಾನೆ ಇನ್ಕಮ್ ಅಂಬೋದು ನನಗೆ 15 ರೂಪಾಯಿ ಆಗಿದೆ. ಮೇಲ್ಗಡೆ ನೀವು ಇಲ್ಲಿ ಗಮನಿಸ್ಕೋಬೋದಾಗಿದೆ. ನಾನು ವೀಡಿಯೋ ಮಾಡ್ತೀನಿ 15 ರೂಪಾಯಿ ಅಂಬೋದು ಗಳಿಸಿದ್ದೀನಿ. ಹೀಗೆ ಈ ರೀತಿಯಾಗಿ ಟ್ರಿಕ್ನ ಯೂಸ್ ಮಾಡ್ಕೊತಾ ಒಳ್ಳೆ ದುಡ್ಡು ಅಂಬೋದು ಈಸಿಯಾಗಿ ಅರ್ನ್ ಮಾಡ್ಕೋಬೋದಾಗಿದೆ. ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇದೇ ರೀತಿಯಾದಂಥ ಹೆಚ್ಚಿನ ಟ್ರಿಕ್ ಆಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.